ಬೆಂಗಳೂರಿನ ಶಾಪಿಂಗ್ ಹಾಟ್ಸ್ಪಾಟ್ ಅಂತಂದರೆ ಅದು ಚಿಕ್ಕಪೇಟೆ. ಸೊ ಚಿಕ್ಕಪೇಟೆಗೆ ಹೋಗ್ತಕ್ಕಂಥ ಜನರಿಗೆ ಈಗ BMRCLನವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನಂತಂದರೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ನ ಬಳಿ ಮತ್ತೊಂದು ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ ಈಗ ಓಪನ್ ಆಗಿದೆ. ಆ್ಯಕ್ಚುಲಿ ತುಂಬ ಕಂಜೆಸ್ಟೆಡ್ ಇತ್ತು, ಜನ ಹೋಗೋದಕ್ಕೆ ಬರೋದಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು. ಎಕ್ಸ್ಟ್ರಾ ಒಂದು ಎಕ್ಸಿಟ್ ಮತ್ತು ಎಂಟ್ರಿ ಗೇಟನ್ನು ಓಪನ್ ಮಾಡಿದ್ದಾರೆ. ಹಾಗಾಗಿ ಕಾಟನ್ಪೇಟೆ ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಕ್ಕಂಥವ್ರಿಗೆ ಅಥವಾ ಶಾಪಿಂಗ್ ರೋಡ್ಗೆ ಹೋಗ್ತಕ್ಕಂಥವ್ರಿಗೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ನೋಡೋಣ ಬನ್ನಿ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಚಿಕ್ಕಪೇಟೆ ಮೆಟ್ರೋಗೆ ಮತ್ತೊಂದು ಎಂಟ್ರಿ ಎಕ್ಸಿಟ್. ಶಾಪಿಂಗ್ ಹೋಗೋರಿಗೆ BMRCL ಗಿಫ್ಟ್. ಚಿಕ್ಕಪೇಟೆ ಅಂದ್ರೇನೆ ಸದಾ ಟ್ರಾಫಿಕ್ ಜಾಮ್, ಜನದಟ್ಟಣೆಯಿಂದ ಕೂಡಿರುವಂತಹ ಪ್ರದೇಶ. ಪ್ರತಿದಿನ ಲಕ್ಷಾಂತರ ಜನ ಚಿಕ್ಕಪೇಟೆಗೆ ಪ್ರಯಾಣ ಮಾಡ್ತಾನೆ ಇರ್ತಾರೆ. ಬೆಂಗಳೂರಿನ ಟ್ರಾಫಿಕ್ ಮಧ್ಯೆ ಮೆಟ್ರೋ ಬಳಕೆ ಮಾಡಿ ಜನ ಚಿಕ್ಕಪೇಟೆಗೆ ಹೋಗೋದು ಹೆಚ್ಚು. ಹೀಗಾಗಿ BMRCL ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಳಿ ಹೊಸ ಎಂಟ್ರಿ ಎಕ್ಸಿಟ್ ಗೇಟ್ ಓಪನ್ ಮಾಡಿದ್ದಾರೆ. ಕಾಟನ್ಪೇಟೆ ಕಡೆ ಮತ್ತು ಚಿಕ್ಕಪೇಟೆ ಶಾಪಿಂಗ್ ರಸ್ತೆಗೆ ಸಾಗುವ ಕಡೆ ಹೊಸ ಎಂಟ್ರಿ ಎಕ್ಸಿಟ್ ಗೇಟ್ ಓಪನ್ ಆಗಿದೆ. ಹಸಿರು ಮಾರ್ಗದ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಅನ್ನು BMRCL ಕೊಟ್ಟಿರುವಂಥದ್ದು. ಚಿಕ್ಕಪೇಟೆಯಲ್ಲಿ ಮತ್ತೊಂದು ಗೇಟ್ ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ ಓಪನ್ ಆಗಿದೆ. ತುಂಬ ಅನುಕೂಲ ಆಗುವಂಥದ್ದು. ಈ ಗೇಟನ್ನು ಕ್ಲೋಸ್ ಮಾಡಲಾಗಿತ್ತು. ಇದುವರೆಗೂ ಕೂಡ ಏನು ಗ್ರೀನ್ ಲೈನ್ ಓಪನ್ ಆಗಿ ಇಷ್ಟು ವರ್ಷಗಳಾದರೂ ಕೂಡ ಈ ಒಂದು ಲೈನನ್ನು ಓಪನ್ ಮಾಡಿರಲಿಲ್ಲ. ಈಗ ಎಂಟ್ರಿ ಮತ್ತು ಎಕ್ಸಿಟ್ ಚಿಕ್ಕಪೇಟೆಯಲ್ಲಿ ಮತ್ತೊಂದು ಗೇಟ್ ಓಪನ್ ಆಗಿದೆ. ಇಲ್ಲಿ ಬರ್ತಕ್ಕಂಥ ಮಾರ್ಕೆಟ್ಗೆ ಬರ್ತಕ್ಕಂಥ ಪ್ರಯಾಣಿಕರು ಆ ಭಾಗದಲ್ಲಿ ಒಂದು ಲೈನನ್ನು ಮಾತ್ರ ಬಳಸ್ಕೊಳ್ಬೇಕಾಗಿತ್ತು. ಆದರೆ ಈಗ ಬರ್ತಕ್ಕಂಥವ್ರಿಗೆ ತುಂಬ ಅನುಕೂಲ ಆಗುವಂಥ ರೀತಿಯಲ್ಲಿ ಮತ್ತೊಂದು ಎಂಟ್ರಿ ಮತ್ತು ಎಕ್ಸಿಟ್ ಗೇಟನ್ನು ಅನುಕೂಲ ಮಾಡಿಕೊಟ್ಟಿರುವಂಥದ್ದು. ಈ ಭಾಗದಲ್ಲಿ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ, ನೋಡ್ಬೋದು ಮೆಟ್ರೋ ಪ್ರಯಾಣಿಕರು ಬರ್ತಾ ಇದ್ದಾರೆ. ಇವತ್ತಿನ್ನೂ ಕೂಡ ಇದು ಓಪನ್ ಆಗಿರುವಂಥದ್ದು. ತುಂಬ ಅನುಕೂಲ ಆಗುತ್ತೆ ಬರ್ತಕ್ಕಂಥ ಮೆಟ್ರೋ ಪ್ರಯಾಣಿಕರಿಗೆ. ಯಾವ ರೀತಿ ಅಂತಂದರೆ ಇಷ್ಟು ದಿನ ಓಪನ್ ಇರಲಿಲ್ಲ ಗೇಟ್, ಇದು ಈಗ ಓಪನ್ ಮಾಡಿದರೆ ತಮಗೆ ಅನುಕೂಲ ಆಗುತ್ತೆ, ಓಡಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾವ ರೀತಿ ಸರ್? ಚೆನ್ನಾಗಿದೆ, ಈಸಿಯಾಗಿ ಬರ್ಬೋದು ಆರಾಮಾಗಿ. ಮೊದಲೆಲ್ಲ ಹೇಗೆ ಹೋಗ್ತಾ ಇದ್ರೆ, ಹೇಗೆ ಬೇರೆ ಸೈಡ್ ಔಟ್ ಸೈಡ್ ಇದೆ, ಇನ್ನೊಂದು ಸೈಡು ಆ ಸೈಡ್ ಹೋಗ್ತಾ ಇತ್ತು. ತುಂಬ ದೂರ ಆಗ್ತಾ ಇತ್ತಾ ಅದು? ಇಲ್ಲ, ಅದೂ ಆ ಥರನೇ. ಇದು ಓಪನ್ ಮಾಡಿರೋದ್ರಿಂದ ತಮಗೆ ಯಾವ ರೀತಿ ಅನುಕೂಲ? ಇದೂ ಅನುಕೂಲನೇ. ಎಸ್, ಇದು ಕೂಡ ತುಂಬ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿನ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಈ ಭಾಗದಲ್ಲಿ ನೋಡ್ಬೋದು, ಇಲ್ಲಿ ಈ ಒಂದು ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ನ ಲೆಫ್ಟ್ಗೆ ಹೋದರೆ ಚಿಕ್ಕಪೇಟೆಯ ಮಾರ್ಕೆಟ್ಗೆ ಹೋಗುತ್ತೆ, ಮೇನ್ ರೋಡ್ ಮುಖ್ಯ ರಸ್ತೆಗೆ ಹೋಗುವಂಥದ್ದು ಇಲ್ಲ ಆಗುತ್ತೆ. ಇನ್ನೊಂದು ಗೇಟು, ಆ ಗೇಟ್ನಲ್ಲಿ ಎಂಟ್ರಿ ಎಕ್ಸಿಟು ಕೊಟ್ಟಿದ್ದರು. ಈಗ ಮತ್ತೊಂದು ಎಕ್ಸಿಟ್ ಗೇಟನ್ನು ಅವಕಾಶ ಮಾಡಿಕೊಟ್ಟಿರೋನಲ್ಲಿ ಪ್ರಯಾಣಿಕರು ಯಾವ ಕಡೆಗೂ ಬೇಕಾದರೂ ಕೂಡ ಹೋಗಿ ಅವರು ಎಂಟ್ರಿ ಮತ್ತು ಎಕ್ಸಿಟನ್ನು ಆಗ್ಬೋದಾಗಿದೆ. ಇಲ್ಲಿ ಆಗ್ತಕ್ಕಂತಹ ಜನದಟ್ಟಣೆಯನ್ನು ಮತ್ತು ಆ ವೆಹಿಕಲ್ನಿಂದಾಗಿ ಸಂಚಾರ ದಟ್ಟಣೆ ಏನಾಗ್ತಾಯಿತ್ತು ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಇದು ತುಂಬ ಅನುಕೂಲಕರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೊಸ ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ ಓಪನ್ ಆಗಿರೋದು ಪ್ರಯಾಣಿಕರಿಗೆ ತುಂಬಾ ಹೆಲ್ಪ್ ಆಗ್ತಿದೆ. ಮೊದಲೆಲ್ಲ BBK ಅಯ್ಯಂಗಾರ್ ರಸ್ತೆಯಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಇದ್ದಿದ್ರಿಂದ ಚಿಕ್ಕಪೇಟೆ ಬೇರೆ ಭಾಗಗಳಿಗೆ ಹೋಗೋದಕ್ಕೆ ಕಷ್ಟ ಆಗ್ತಿತ್ತು. ಈಗ ಮತ್ತೊಂದು ಹೊಸ ಗೇಟ್ ಚಿಕ್ಕಪೇಟೆಯ ಎಲ್ಲಾ ಕಡೆ ಹೋಗೋದಕ್ಕೆ ಸಂಪರ್ಕವನ್ನ ಕಲ್ಪಿಸ್ತಿದೆ ಅಂತಿದ್ದಾರೆ ಪ್ರಯಾಣಿಕರು. ಸರ್, ಇದು ಎರ್ಗನಾಮಿಕ್ಸ್ ಅಂತ ಬರುತ್ತೆ ಬಿಲ್ಡಿಂಗ್ ಎಲ್ಲ ಕಾನ್ಸೆಪ್ಟ್. ಈ ತರದ್ದು ಉಪಯೋಗ ಮಾಡೋದು ಒಳ್ಳೇದು. ಎಲ್ಲಿ ಅನುಕೂಲ ಆಗುತ್ತೆ ಎಲ್ಲ ಅನಾನುಕೂಲ ಆಗುತ್ತೆ ನೋಡಿ ಮಾಡಬೇಕು. ಈಗ ಕಂಫರ್ಟಬಲ್ ಆಯ್ತಲ್ಲ ಸರ್, ರೋಡ್ ಕ್ರಾಸ್ ಮಾಡೋದು, ಆ ಕಡೆ ಇಳಿದು ನಡೆದು ಬರೋದು ಎಲ್ಲ ಏನೂ ಇಲ್ಲ, ಇಲ್ಲಿಗೆ ಬರ್ಬೋದು, ಚೆನ್ನಾಗಿ ಖುಷಿ ಆಗುತ್ತೆ. ಅನುಕೂಲ ಆಗಿದೆ. ಹಿಂದ್ಗಡೆಯಿಂದ ಬರಬೇಕಾಗಿತ್ತು, ಇವಾಗ ಸ್ಟ್ರೈಟ್ ಆಗಿ ಬರ್ತಾ ಇದೀವಿ ಅನ್ಸುತ್ತೆ. BMRCL ಹೊಸ ಎಂಟ್ರಿ ಹಾಗೂ ಎಕ್ಸಿಟ್ ಗೇಟ್ ಓಪನ್ ಮಾಡಿರುವುದು ಒಳ್ಳೆಯ ವಿಚಾರ. ಸದಾ ಜನದಟ್ಟಣೆ ಇರುವ ಈ ಪ್ರದೇಶದಲ್ಲಿ ಭದ್ರತೆಯ ವಿಚಾರದಲ್ಲಿ ಹೆಚ್ಚು ನಿಗಾ ವಹಿಸುವ ಅವಶ್ಯಕತೆ ಇದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.